ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಎಲ್ಲರೂ ಕೂಡ ಇದನ್ನು ಓದಬೇಕು, ಉಗ್ರಪ್ಪನವ್ರ ಬಗ್ಗೆ ತಿಳ್ಕೋಬೇಕು. ಅದು ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಉಗ್ರಪ್ಪ ಇನ್ನೊಂದು ಮಾತು ಹೇಳಿದ್ರು, ನನಗೆ ಯಾಕೋ ಅದು ಸರೋಗಿಲ್ಲ ಅಂತ ಅನಿಸುತ್ತೆ. ಚರ್ಚಿಲ್ ಸ್ಟೇಟ್ಮೆಂಟನ್ನು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಚರ್ಚಿಲ್ ಏನು ಹೇಳಿದ್ರು, ಬೂಟ್ ಲೆಗರ್ಸ್ಗೆ ಈ ದೇಶ ಕೊಟ್ಟಿರಬೇಕು ಆ ಕಾಲದಲ್ಲಿ. ಬೂಟ್ ಲೆಗರ್ಸ್ಗೆ ಥೀವ್ಸ್ಗೆಲ್ಲ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಆಗ ಅವರು ಚರ್ಚಿಲ್ ಅಭಿಪ್ರಾಯ ಅದು. ಈಗ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ. ಬಟ್ ವ್ಯವಸ್ಥೆ, ಚುನಾವಣೆ ವ್ಯವಸ್ಥೆ ಇದೆಯಲ್ಲ, ಅವತ್ತಿದ್ದದಕ್ಕೂ ಇವತ್ತಿದ್ದದಕ್ಕೂ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತಿನಿದ್ದಂಥ ಚುನಾವಣೆ ವ್ಯವಸ್ಥೆ, ಇವತ್ತಿನ ಚುನಾವಣೆ ವ್ಯವಸ್ಥೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವತ್ತು ಚರ್ಚಿಲ್ ಮಾತಾಡುವಾಗ ಈ ವ್ಯವಸ್ಥೆ, ಚುನಾವಣಾ ವ್ಯವಸ್ಥೆ ಇರಲಿಲ್ಲ. ಇವತ್ತು ಬದಲಾವಣೆ ಆಗಿದೆ. ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಿದೆ. ಅದಕ್ಕೆ ನನಗೆ ಯಾವಾಗಲೂ ಇದನ್ನು ನೋಡಿದಾಗ ಲೋಹಿಯಾ ಅವರು ಹೇಳಿದಂಥ ಮಾತು ಜ್ಞಾಪಕ ಬರ್ತದೆ. ಏನಪ್ಪ ಅಂತಂದರೆ, ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ, ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಹೋಗ್ತೀವಿ, ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ, ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂತ ದಿನಗಳು ಬರ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಉಗ್ರಪ್ಪನವರಿಗೆ ಶುಭವಾಗಲಿ, ಅವರಿಗೆ ಆಯುಷ್ಯಾರೋಗ್ಯಗಳು ದೊರಕಲಿ. ಅವರ ದಂಪತಿ, ನಾವು ಅವ್ರ ಮದುವೆ ಹೆಂಗೆ ಗೊತ್ತಾ ಮಾಡಿಸಿದ್ದು, ವೀರಣ್ಣವರು ಅಂತ ನಮ್ಮ ಜೊತೆ ಮಂತ್ರಿ ಆಗಿದ್ರು. ಅವರು ಲಕ್ಷ್ಮೀ ನರಸಿಂಹಯ್ಯ ಮಂತ್ರಿ ಆಗಿದ್ರು, ಗೊತ್ತೇನಮ್ಮ? ನೀವು ಮೆಡಿಕಲ್ ಓದ್ತಾ ಇದ್ರಿ ಅಲ್ವ? ಆರ್ಯ ಸಮಾಜದಲ್ಲಿ ಮದುವೆ ಇರುವುದು. ಲಕ್ಷ್ಮೀ ನರಸಿಂಹಯ್ಯ ನಾನು ಏನು ಮಾಡೋದು, ಈ ವೀರಣ್ಣನಿಗೆ ನನ್ನ ಕ್ವಶನ್ಗಳಿಗೆಲ್ಲ ಉತ್ತರ ಹೇಳ್ಬಿಡಪ್ಪ ನೀನೇ ವೀರಣ್ಣ ಅಂತ ಹೇಳಿ ಅಸೆಂಬ್ಲಿನಲ್ಲಿ ವೀರಣ್ಣನಿಗೆ ಎಂಗೇಜ್ ಮಾಡಿಬಿಟ್ಟು ಮದುವೆ ಮಾಡಕ್ಕೆ ಹೋದೆವು ನಾವು. ಯಾಕಂದರೆ ವೀರಣ್ಣವರು ಒಪ್ಪಲೇನಿರಲಿಲ್ಲ ಮದುವೆ. ಅಲ್ವೇನಮ್ಮ, ಈಗ ಚೆನ್ನಾಗಿದ್ದೀವಿ. ಆ ಹೊತ್ತು ವೀರಣ್ಣವರು ಇವ್ರ ಮದುವೆಗೆ ಒಪ್ಪಿರಲಿಲ್ಲ. ಸೊ ಇವರಿಬ್ಬರದು ಪ್ರೇಮ ವಿವಾಹ. ಆ ಪ್ರೇಮ ವಿವಾಹ ಆದಮೇಲೆ, ಈಗ ಎಲ್ಲ ಮೊಮ್ಮಕ್ಕಳೆಲ್ಲ ಆದಮೇಲೆ ವೀರಣ್ಣವರೆಲ್ಲ ಚೆನ್ನಾಗಿದ್ದಾರೆ.